ಹುಷಾರಪ್ಪ ಬೈಬೇಡ ಬೈಬೇಡ ಒಂಚೂರು ಅಣ್ಣ ಅಣ್ಣ ಪೇಟ ಹಾಕಣ ಯಾರೋ ಇದು ಕೈ ತೆಗಿದ್ರೆ ಹಿಂದೆ ಬನ್ನಿ ಸ್ವಲ್ಪ ರೆಡಿ ಸರ್ ಹಾಂ ಹೇಳಿ ಮೇಡಮ್ ಧನ್ಯವಾದಗಳು. ಹೃದಯಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಸಾಕಷ್ಟು ಜನ ಬಂದಿದ್ರು, ನಮ್ಮ ಬಹಳ ಹತ್ತಿರದ ಸ್ನೇಹಿತರು ಬಹಳ ಜನ ಬಂದಿದ್ದರು. ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಾಕಷ್ಟು ಸೇವೆಗಳು ಮಾಡ್ತಿರ್ತಾರೆ ಅನಾಥಾಶ್ರಮ ಸ್ಕೂಲ್ಗಳಿಗೆ ಎಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ಈಗ ಪ್ರಪ್ರಥಮವಾಗಿ ಈಗ ಚುನಾವಣೆ ಸಮಯ ಅಲ್ವಾ? ಸೊ ಹೆಚ್ಚು ಕಮ್ಮಿ ನಾವೊಂದು 6-7 ತಿಂಗಳಿಂದಾನೇ ಏನು ಅಷ್ಟೊಂದು ಕೆಲಸ ನಡೀತಿಲ್ಲ. ಯಾಕಂದರೆ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ ಎಲ್ಲ ಇರುತ್ತೆ. ಈಗ ಮುಂದೆ ಬರೋ ದಿನಗಳಲ್ಲಿ ನಾವೇನು ಮಾಡ್ತೀವಿ, ನನಗೆ ಬಹಳ ಇಷ್ಟಕರವಾದ ಒಂದು ಹಲವಾರು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳನ್ನ ತಮಗೆ ಹೇಳಿಕೊಂಡು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಮುಂದೆ ಬರೋ ದಿನಗಳಲ್ಲಿ ತಮ್ಮ ಕಡೆ ಹೇಳ್ತೀನಿ ಏನು ಆ ಕಾರ್ಯಕ್ರಮ. ನನಗೇನು ಅಂದರೆ ಚಿಕ್ಕಪೇಟೆಯಲ್ಲಿ ಇವತ್ತು ಯಾಕೆ ಎಲ್ಲರೂ ಜನರು ಆನಂದವಾಗಿ ಹೆಂಗಿದ್ದಾರೆ ಯಾಕಿದ್ದಾರೆ ಅಂದರೆ ಅವ್ರಿಗೆ ಯಾವ ಥರದ ಒಂದು ತೊಂದರೆ ತಾಪತ್ರಯ ಇಲ್ಲ. ನಮ್ಮ ಕಾರ್ಯಕರ್ತರು ಸದೈವ ನಿಂತಿರ್ತಾರೆ. ಏನಾನ ಅವರಿಗೆ ತೊಂದರೆ ತಾಪತ್ರಯ ಇದ್ದಾಗ ನಾವು ಕೂತ್ಕೊಂಡಿಗೆ ಚರ್ಚೆ ಮಾಡಿ ಒಂದು ಫೋನ್ ಯಾವುದಾದ್ರು ದೂರವಾಣಿ ಕರೆ ಬಂತು ಅಂತ ತಿಳ್ಕೊಳ್ಳಿ, ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅವರು, ಹಿಂಗೆ ನಮಗಿಂತ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇಂಜಿನಿಯರ್ಸು ಟಕ್ಕಂತಲ್ಲಿ ಇರ್ತಾರೆ. ಸೊ ಹೀಗಾಗಿ ರಸ್ತೆಗಳು ಹಾಕ್ಸಿದ್ದೀವಿ, ಒಳಚರಂಡಿಗಳು ಮಾಡಿಸಿದ್ದೀವಿ, ಇನ್ನೇನು ಬೇಕು, ಮರಗಳು ಗಿಡಗಳು ಸಾಕಷ್ಟಿವೆ ನಮ್ಮಲ್ಲಿ, ಲಾಲ್ ಬಾಗೇ ನಮ್ಮದು. ಹೀಗಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ ಆ್ಯಂಡ್ ಖುಷಿಯಾಗಿದ್ದಾರೆ. ವಿಶೇಷವಾಗಿ ಮಳೆ ಬಂದಿದೆ ಸರ್, ಅದು ಭಾರಿ ಇಂಪಾರ್ಟೆಂಟ್. ನಾನು ವರುಣನಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದೆ ನಿಜವಾಗ್ಲೂ. ನೆನ್ನೆ ನಮ್ಮ ಮನೇಲಿ ಒಂದು ಹೋಮ ನಡೀತು ಬೆಳಿಗ್ಗೆ. ಸೊ ಹೀಗಾಗಿ ಅದು ಕಾಕತಾಳೀಯ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಬಂತು. ನಮ್ಮ ಜನರು ಸಂತೋಷವಾಗಿದ್ದರೆ ಅದಕ್ಕಿಂತ ದೊಡ್ಡದು ನಮಗೇನೆ ಖುಷಿ. ಏನಿಲ್ಲ, ಎಲ್ಲರೂ ಚೆನ್ನಾಗಿರಿ, ನೀವೆಲ್ಲ ನಮ್ಮವರು. ಸೊ ಯಾವ ಥರದ ತಮ್ಮ ಜೀವನದಲ್ಲಿ ತೊಂದರೆ ತಾಪತ್ರೆ ಬರದೇ ಇರೋರಿಗೆ ಈಶ್ವರನಲ್ಲಿ ನಾವು ಕೇಳ್ಬೋದು.